ನಮಸ್ಕಾರ ಕರ್ನಾಟಕ. ನಾನು ಒಂಟಿ ಸಲಗ ನಂಜುಂಡ ಸ್ವಾಮಿ. ಈ ದಿನ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ನಾಟಕ ಜನತೆಗೆ. ಈ ಇಂದಿನ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನೆಂದರೆ, ಕರ್ನಾಟಕದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ನವೆಂಬರ್ 20ನೇ ತಾರೀಕಿನ ನಂತರ ಕ್ರಾಂತಿಯಾಗುತ್ತೆ ಅಂತ ಈ BJPಯವರು ಬೊಗಳೆ ನಾಯಿ ಥರ ಬೊಗಳ್ತಾ ಇದ್ದಾರೆ. ಅದರಲ್ಲಿ ಅಶೋಕ್ ಮತ್ತು ಈಗಿನ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ, ನಿನಗೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋ. ನೀನು ಲಿಂಗಾಯತ ಸಮಾಜದಿಂದ ಉದ್ಧಾರ ಆಗಿದೆ, ಇದನ್ನು ಮರಿಬೇಡ. ನೀವು ಅಪ್ಪ ಮಕ್ಕಳಿಬ್ಬರೂ. ಆದರೆ ಲಿಂಗಾಯತ ಸಮಾಜಕ್ಕೆ ನಿಮ್ಮಿಂದ ಅನ್ಯಾಯ ಆಗಿದೆ, ಇದನ್ನು ಅರ್ಥ ಮಾಡ್ಕೋಬೇಕು ನೀನು. ಏಕೆಂದರೆ ನಿನ್ನ ದುಡ್ಡಿಂದ ಜನ ಕೊಂಡ್ಕೋಬೋದು ಅನ್ನೋದು ಅಂದರೆ ಅದು ನಿರಾಶೆ, ತಿಳ್ಕೊಬೇಡು. ಏಕೆಂದರೆ ಏನು ನಡೆಯಲ್ಲ ನಿಂದು ಪುಂಗಿ. ದೆಹಲಿಗೆ ಹೋದರೆ ಅಮಿತ್ ಶಾ ಭೇಟಿ ಮಾಡ್ಬೇಕಾದ್ರೆ ನೀನು ಯಾವ ಥರ ವಾಚ್ಮನ್ ಥರ ಕೂತಿರ್ತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿರೋ ವಿಷಯನೇ. ಇಲ್ಲಿ ಯಾರು ಕ್ಯೂಗೆ ಹೂವು ಇಟ್ಕೊಂಡಿಲ್ಲ. ಮಿಸ್ಟರ್ ವಿಜೇಂದ್ರ, ದೀಪಾವಳಿ ದಿನ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ನೀನು ಹಿರಿಯರು, ಪಕ್ಷ ಸಂಘಟನೆ ಮಾಡೋ ದೊಡ್ಡ ವ್ಯಕ್ತಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ನೀನು ಎಲ್ಲಿ ಗಂಟ ಬೆಲೆ ಕೊಡಲ್ಲ. ಹಣ ಇದೆ ಅಂತ ನೀನು ಆಂಬವ ಪಡ್ತಿದೆಯಲ್ಲ, ಇದು ನಿನಗೆ ಒಳ್ಳೆಯದಲ್ಲ. GM ಸಿದ್ದೇಶಣ್ಣವರು ನಿನ್ಗೆ ಏನು ಮಾಡಿದ್ದಾರೆ? BP ಹರೀಶ್ವರು ಏನು ಮಾಡಿದ್ದಾರೆ? ಯತ್ನಾಳ್ ಅವ್ರು ಏನು ಮಾಡಿದ್ರು ನಿನಗೆ? ರಮೇಶ್ ಜಾರಕಿಹೊಳಿ ಏನು ಮಾಡಿದ್ರು? ಅವ್ರ ಸಚಿವ ಸ್ಥಾನ ಕಿತ್ತಾಕ್ಬೇಕಾದ್ರೆ, ಲೈಂಗಿಕ ಕ್ರಿಯೆ ವಿಷಯದ CD ಬಿಡಬೇಕಾದ್ರೆ ನೀನೇ ಕಾರಣ. ಎಲ್ಲಿ ಬೇಕಾದ್ರೆ ಯಾವ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಟ್ಟಿ ಹೇಳ್ತೀನಿ, ಬೇಕಾರೆ ಕಟೀಲು ದುರ್ಗಾ ಪರಮೇಶ್ವರಿ ಮುಟ್ಟಿ ಹೇಳ್ತೀನಿ, ನೀನೇ. ಆ ನೀರಾವರಿ ಖಾತೆ ಕಿತ್ಕೊಳ್ಳೋಕ್ಕೋಸ್ಕರ ನೀನು ಮಾಡಿದ ಪ್ಲ್ಯಾನ್ ನಿನಗೆ ತಿರುಮಂತ್ರ ಹಾಗೆ ಆಗುತ್ತೆ. ಎಚ್ಚರಿಕೆ BY ವಿಜೇಂದ್ರ. ಕುಮಾರ್ ಬಂಗಾರಪ್ಪ ಏನು ಮಾಡಿದ್ರು ನಿನಗೆ? ಏನು ಮಾಡಿದ್ರಣ? ಯೋಚನೆ ಮಾಡು. ನೀನು ಚಿಕ್ಕ ವಯಸ್ಸು, ನನಗಿಂತ ನೀನು ಇನ್ನು ಚಿಕ್ಕ ವಯಸ್ಸು, 4 ವರ್ಷದಲ್ಲಿ. ನಿಮ್ಮಣ್ಣ ರಾಘವೇಂದ್ರನು ಚಿಕ್ಕವನು. ನಿಮ್ಮಪ್ಪ ಏನೋ ಹಿಂದೆ ಈಶ್ವರಪ್ಪ ಅನಂತಕುಮಾರ್ ಜೊತೆ ಓಡಾಡೋದಕ್ಕೆ ಏನೋ 4 ಸರಿ CM ಆದರು. ಆದರೆ ಒಂದ್ಸತು ಬಹುಮತ ತಗೊಂಡು ಅಧಿಕಾರ ಮಾಡುವ ಯೋಗ್ಯತೆನೇ ಇಲ್ಲ. ನಿಮ್ಮ ಒಳಕಚ್ಚಾಟ, ಕಾರ್ಯಕರ್ತ ನಿರ್ಲಕ್ಷ್ಯ ಮಾಡೋದು ನೀವು. ಇದು ನಿಮಗೆ ಅವನತಿ. ಏನು ಈಗ ಕಾಂಗ್ರೆಸ್ನವರು RSS ಬಗ್ಗೆ ಮಾತಾಡಿದ್ರು, ಇನ್ನು ಬೆಲೆ ಏರಿಕೆ ಆದರೂ, ಭ್ರಷ್ಟಾಚಾರ ಮಾಡಿದ್ರು ಅಂದ್ಬಿಟ್ಟು ನೀವು ಅವ್ರನ್ನ ಏನೇ ಪ್ರತಿಭಟನೆ ಸ್ಟೇಕ್ ಮಾಡಿದ್ರು, ಎಲೆಕ್ಷನ್ ಹತ್ರ ಬಂದಾಗ ಅವ್ರು ಯಾವ ರೀತಿ ಹೊಡಿಬೇಕು BJP ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ನೀನು ಅಷ್ಟು ಸುಲಭವಾಗಿ ತಿಳ್ಕೊಬೇಡ. ನಮ್ಮ BJP ಥರ ಕೆಲವು ಅವಿವೇಕಗಳಿಲ್ಲ. ಅಧಿಕಾರ ಬಂದಾಗ ಅಧಿಕಾರ ಮಾಡುವ ಯೋಗ್ಯತೆನೇ ಇಲ್ಲ ಕೆಲವ್ರಿಗೆ. ಅಶೋಕನ್ನ ವಿರೋಧ ಪಕ್ಷ ಸ್ಥಾನ ಯಾಕೆ ಮಾಡಿದ್ರು? ಏತಕ್ಕೋಸ್ಕರ ಮಾಡಿದ್ರು? ಇನ್ಯಾರು ಇಲ್ವಾ? ಉಸ್ತುವಾರಿಗಳು ಬರ್ತಾರೆ. ಅರುಣ್ ಸಿಂಗ್ ಬಂದೋದ್ರು, ಈಗ ರಾಧಾ ಮೋಹನ್ ಅಗರ್ವಾಲ್ ಬಂದರು. ಕೋರ್ ಕಮಿಟಿ ಮಾಡ್ತೀರಿ, ಏನು ಪ್ರಯೋಜನ ಹೇಳಿ? ಒಬ್ಬ ಕಾರ್ಯಕರ್ತನ ಕಷ್ಟ ಆಲಿಸ್ತೀರಾ? ಒಬ್ಬ ಕಾರ್ಯಕರ್ತನ ಅವ್ರ ಮಕ್ಕಳ ಮರಿಗಳು ಏನು ವಿದ್ಯಾಭ್ಯಾಸ ಮಾಡ್ತಿದ್ದಾರೋ, ಫೀಸ್ ಕಟ್ಟಿದಾರೋ, ಏನಿದರು, ಹಣಕಾಸಿನ ಮುಗ್ಗಟ್ಟು ಕಷ್ಟ ಇದೆಯಾ ಚೆಕ್ ಮಾಡಿದಿರಿಯಾ? ಯಾರೂ ಇಲ್ಲ. ಹೋಗ್ಲಿ, ನೀವು RSS ಪಥಸಂಚಲನ ಮಾಡ್ತಿರಲ್ಲ, ನಿಮ್ಮ ಮಕ್ಕಳುಗಳು ಯಾರು ಒಬ್ಬರು RSS ದೊಣ್ಣೆ ಇಟ್ಕೊಂಡು ಚಡ್ಡಿ ಹಾಕೊಂಡು ಯಾವ್ದಾರ ಸಂಚಲನ ಮಾಡ್ತಿದ್ದೀರಾ? ನಿಮ್ಮ ಮಕ್ಕಳು ಎಲ್ಲೋಗ್ತಿದ್ದಾರೆ? ನಿಮ್ಮ ದೊಡ್ಡ ಇಂಗ್ಲೀಷ್ ಸ್ಕೂಲು, ಹೈ-ಫೈ ಸ್ಕೂಲ್ ಓದ್ತಿದ್ದಾರೆ. ಬಡವ ಮಕ್ಕಳು ಬಡವರಾಗೇ ಇದ್ದಾರೆ. ನಿಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತನಿಗೆ ಉಳಿಬೇಕು. ನಾವು ಮೃಷ್ಟಾನ ತಿನ್ನಬೇಕು, ಮೋಜು ಮಾಡಬೇಕು, ಮಸ್ತಿ ಮಾಡಬೇಕು, ಔಟ್ ಆಫ್ ಕಂಟ್ರಿ ದುಡ್ಡು ಇಡಬೇಕು. ಇದು ನಿಮ್ಮ ಕರ್ತವ್ಯ ಅಲ್ವಾ? RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಮಾಡುತ್ತಿಲ್ಲ ಅಂತಲ್ಲ, ಆದರೆ ಕಾರ್ಯಕರ್ತರಿಗೆ ಏನು ಮಾಡ್ತಾರೆ? ನೀವು ರಾಜಕೀಯ ವ್ಯಕ್ತಿಗಳು ನೀವು ಕೇಳಿದಿರಿಯಾ? RSS ನಾಯಕರು ಕೇಳ್ತಾರೆ ನನಗ, ಹೇಳಿ. ಅಯೋಗ್ಯ ಅಂತ BJP ರಾಜ್ಯಾಧ್ಯಕ್ಷನ ಮಾಡ್ತಿರಲ್ಲ, ಹೆಂಗ್ ಒಪ್ಕೊಂಡ್ರಿ ನೀವು ರಾಜ್ಯಾಧ್ಯಕ್ಷನ ಮಾಡಕ್ಕೆ? ಹೆಂಗ್ ಒಪ್ಕೊಂಡ್ರಿ? GM ಸಿದ್ದೇಶ್ವರ್, ದಾವಣಗೆರೆ ಮಾಜಿ ಸಂಸದರು, ಪ್ರಪ್ರಥಮವಾಗಿ ಬೆಂಗಳೂರು ಆಫೀಸ್ ಸ್ಥಾಪನೆ ಮಾಡಬೇಕಾದ್ರೆ ಬಾಡಿಗೆ ಕಟ್ತಿದ್ದವ್ರು ಯಾರು? GM ಸಿದ್ದೇಶ್ ಅವರು. ಇದು ನಿಮ್ಗೆ ಗೊತ್ತಾಗಿರ್ಬೇಕು. ದೆಹಲಿ ಮಹಾನಗರಿಗೆ ಮೋದಿ ಸಾಹೇಬ್ರೆ, ಅಮಿತ್ ಶಾ ಜಿ ಅವರೇ, ನಡ್ಡಾಜಿ ಅವರೇ, ಯೋಚನೆ ಮಾಡಿ ನೀವೇ ಯೋಚನೆ ಮಾಡಬೇಕಲ್ಲ. ಯಾಕೆ ಗೊತ್ತಾ?
ಕಾರ್ಯಗಷ್ಟಿಗೆ ಏನಾಗಿದೆ? GM ಸದಸ್ಯಣ್ಣವ್ರ ಮನೇಲಿ ಹೋಗಿ ಆ ಗೆಸ್ಟ್ ಹೌಸಲ್ಲಿ ಚೆನ್ನಾಗಿ ತಿನ್ನೋರು ಅಪ್ಪ ಮಕ್ಕಳು ಇಬ್ರು ಹೋಗಿ ಯಾವುದೋ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ, ಯಾವುದೋ ಒಂದು ಕ್ಯಾನ್ವಾಸ್ ಮಾಡ್ಬೇಕಾದ್ರೆ, ಎಲ್ಲರೂ ಹುಬ್ಬಳ್ಳಿ ಕಡೆ ಹೋಗ್ಬೇಕಾದ್ರೆ ಅಲ್ಲೋಗಿ ಉಳಿದು ಮುಖ ತೊಳ್ಕೊಂಡು ರೆಸ್ಟ್ ತಕೊಂಡು ತಿಂದ್ಬಿಟ್ಟು ಹೋಗೋರು. ಅಂಥವ್ರ ಮನೆಗೆ ಇವರು ಜಂತಿ ಎಣಿಸಿದ್ರು. ಅವ್ರ ಜೊತೆಗೆ ಇನ್ನೊಬ್ಬಿದ್ದಾನೆ ರೇಣುಕಾಚಾರ್ಯ, ದೊಡ್ಡ ಅಯೋಗ್ಯ ಕಿರಾತಕ. ಅವನು ಕಿರಾತಕ ಅಂತ ಕರಿಬೇಕು ಅವನ್ನ. ಅವಿನ್ನೊಬ್ಬ SC ರವೀಂದ್ರನಾಥ್, ಅವನೊಬ್ಬ ದೊಡ್ಡ ಅಯೋಗ್ಯ. ಅವಿನ್ನೊಬ್ಬ ಮಾಡಾಳು ವಿಪಕ್ಷ ಮಗ, ಏನು ದೊಡ್ಡ ನಾನೇ ಇದು ಮಾಡಿದೆ. ಸೋಪ್ ಫ್ಯಾಕ್ಟ್ರಿ ತಿಂದಿದ್ದೀರಿ ಕಣೋ ಅಯೋಗ್ಯರೇ ನೀವು. ಸೋಪ್ ಫ್ಯಾಕ್ಟ್ರಿ ಎಷ್ಟು ಬಾಚಿದಿರಿ ಅಪ್ಪ ಮಕ್ಕಳು ಸೇರ್ಕೊಡು. ನಿಮ್ಮ ಅಣ್ಣನ ತಮ್ಮ ನವೀನ್ ಪ್ರವೀಣ್ ಅಂತಿದ್ದಲ್ಲ, ಅವನೆಷ್ಟು ಇದು ಮಾಡಿದ್ದಾನೆ. ಅವನು ತನಿಖೆ ಆಯಿತು, ಅರೆಸ್ಟ್ ಮಾಡಿದ್ರು, ದುಡ್ಡಿದೆ ಅಂತ. ಇವೆಲ್ಲ ಏನ್ರು? ಯಾವ ಲಿಂಗಾಯತು ಒಂದು ಕೆಲಸ ಮಾಡ್ಕೊಟ್ಟಿದ್ದೀರಿ ನೀವು? ಯಾವ ಲಿಂಗಾಯತು ಒಂದು ಬೆಂಗಳೂರಲ್ಲಾಗಲಿ ಒಂದು IAS ಕೋಚಿಂಗ್ ಸೆಂಟರ್ ಇದೆಯಾ? IPS ಕೋಚಿಂಗ್ ಸೆಂಟರ್ ಇದೆಯಾ? ಯಾರಾದರೂ ಒಬ್ಬ ಬಡವ ಲಿಂಗಾಯತ MBBS ಮಾಡ್ಬೇಕಂದ್ರೆ ಒಂದು ಸೀಟ್ ಕೊಟ್ಟಿದ್ದೀರಿ ನೀವು? ಏನೂ ಇಲ್ಲ. ಎಲ್ಲ ನೀವು ಸ್ವಾಹ ಸ್ವಾಹ. ಥೂ, ನಿಮ್ಮ ಮುಖಕ್ಕೆ ಮಂಗಳಾರತಿ ಯಾಕ? ನಿಮ್ಮ ನಾಚಿಕೆ ಆಗಬೇಕು. ದೀಪಾವಳಿ ದಿನ ಹೇಳ್ತೀನಿ, ಇನ್ಮೇಲೆ ಅದರ ಬುದ್ಧಿ ಕಲ್ತ್ಕೊಂಡು ಕಾರ್ಯಕರ್ತ ಕರೆದು ಮಾತಾಡಿಸಿ. ಬರೀ ಮೀಟಿಂಗ್ ಮೀಟಿಂಗ್ ಮೀಟಿಂಗ್. ಏನು ಮೀಟಿಂಗ್ ಮಾಡ್ತೀನಿ ಪ್ರಯತ್ನ? ಏನು ಪ್ರಯೋಜನ ಹೇಳಿ? ನಿಮ್ಮ ಮುಖಕ್ಕೆ ಮಂಗಳಾರತಿ ಯಾಕ? BY ವಿಜೇಂದ್ರ ನೋಡಿ, ಯೋಚನೆ ಮಾಡಿ. ಇನ್ನೂ ವಯಸ್ಸಿದೆ, ಎಲ್ಲರನ್ನು ಕಳ್ಕೋಬೇಡ. ದುಡ್ಡಿದೆ ಅಂತ ನಾನಂತೂ ಕೊಚ್ಕೋಬೇಡ. ಅಮ್ಮಾಡಿ ಬ್ರಹ್ಮನೆ ಕೆಟ್ಟ ಎಂತೆಂಥವ್ರ ಹೋಗಿದಾರೆ ಈ ಭೂಮಿಲಿ. ನೀನು ಯಾವ ಜುಜ್ಬಿ? ನಾನೇ ಅಂತ ಯೋಚನೆ ಮಾಡಬೇಕು ಅಂತ ಹೇಳ್ತೀಯಲ್ಲ. ನಿನ್ನ ಚೇಲಗಳನ್ನ ದೂರ ಇಡು, ನೀವು ಉದ್ಧಾರ ಆಗ್ತೀಯ. ನಿನ್ನ ಪಟಲಂಗಳು ದೂರ ಇಡು, ನಿನ್ನ ಬೇನಾಮಿಗಳು ದೂರ ಇಡು, ನಿಂಗೆ ಒಳ್ಳೇದಾಗುತ್ತೆ. GM ಸಿದ್ದೇಶಣ್ಣ ಅಂತವ್ರಿಗೆ ನೀವು ಬೆಲೆ ಕೊಡ್ದೇನೆ ನಿಮ್ಮಂಥವ್ರು ಎಲ್ಲಿ ಗಂಡಿರ್ತಾರೆ? ನೀವು ಎಲ್ಲಿ ಗಂಟೆ ಬದುಕ್ತೀರಿ ನೀವು ಅಪ್ಪ ಮಕ್ಕಳು? ಏನು ಸಾವೇ ಇಲ್ವಾ? ಯಾರಿಗೂ ಸಾವೇ ಇಲ್ವಾ? ಯೋಚನೆ ಮಾಡಿ. ಭಗವಂತ ನಿಜವಾಗ್ಲೂ ಇದ್ದಾನೆ ಅಂದರೆ ಇವ್ರ ಅಪ್ಪ ಮಕ್ಕಳಿಗೆ ತಕ್ಕ ಶಾಸ್ತಿ, ತಕ್ಕ ಶಿಕ್ಷೆ ಆಗಬೇಕು. ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು. BJP ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ. ನಾನು ಒಂಟಿ ಸಲಗ ನಂಜುಂಡ ಸ್ವಾಮಿ.